ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನ್ನಾ ನದಾಫ್ ಯೂಟ್ಯೂಬ್ ಚಾನಲ್. ಬರೀ ಇವತ್ತಿನ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಫಸ್ಟ್ ಟೈಮ್ ಈಗ ಮ್ಯಾಲೆ ಹತ್ತೀನಿಪ್ಪ ನಾನು ಸಿಂಟೆಕ್ಸ್ ವಾಲ್ ತಿರುಗಿಸಕ. ಒಟ್ಟ ಇಲ್ಲತ್ತಂದ್ರೆ ಮನೆಗೆ ಬಂದು ಈಗ 2 ವರ್ಷ ಆಗ್ಬಂತ ಒಟ್ಟ ಹತ್ತಿದ್ದಿಲ್ಲ ನಾನು. ಇದ ಫಸ್ಟ್ ಟೈಮ್ ಹತ್ತಿ ನಾನು ಮೇಲ್ಗಡೆ. ನೋಡ್ರಿ ಎಲ್ಲ ಎಷ್ಟು ಮಸ್ತ್ ಕಾಣತ್ತೈತೆ, ಹೊಲ ಆಗಿಲ್ಲ ಎಲ್ಲ ಅದ. ನೋಡ್ರಿ ಎಷ್ಟು ಚಂದ ಕಾಣತ್ತೈತೆ ನೋಡ್ರಿ. ಈ ಕಡೆ ಕಾಲೇಜ್ ಸತಿ ಕಾಣತ್ತೈತೆ ನೋಡ್ರಿ. ಅಮ್ಮರ ಮನೆ ಕಡೆ ಅದ ಲೈಟ್ ನೋಡ್ರಿ. ಅಲ್ಲಿ ಕಾಣತ್ತೈತೆ ನೋಡ್ರಿ ಮಸೂತಿ ಗುಂಬಾಜ್ ಅದ ತಳಗಿ ಮನೆ ಕಡೆ ನೋಡ್ರಿ. ಅದು ಥಂಡಿ ಹೆಂಗೈತಮ್ಮನ? ಜಸ್ಟ್ ಈಗ ಮಳೆ ಬಂದು ಹೋತ್ರಿ. ಮಳೆ ಬಂದು ಹೋತಪ್ಪ ಅಂತ ಹೇಳಿದ್ರೆ ಇನ್ನೂ ಥಂಡಿ ಜಾಸ್ತಿ ಆಕತಿ. ಸೊ ಹಂಗಾಗಿ ಈಗ ಸ್ಪೆಷಲ್ ಏನಾದರೂ ಮಾಡಿದ್ರಾತು ಚಾಕ್ರೆ ಟೈಮ್ ಒಳಗೆ ಅಂತಂದು ಹೇಳಿ ಬಜ್ಜಿ ಮಾಡತ್ತೀನಿ ನಾನು. ಎಸ್ಪೆಷಲಿ ಎಲ್ಲರೂ ಥಂಡಿ ಟೈಮ್ನಾಗ ಸಾಯಂಕಾಲ ಚಾ ಜೊತೆಗೆ ಬಜ್ಜಿನ ಮಾಡ್ತಾರೆ. ಸೊ ನಾನು ಇವತ್ತು ಯಾವ ಬಜ್ಜಿ ಮಾಡತ್ತೀನಿ ಅಂತಂದು ಹೇಳಿದ್ರೆ ಮೈಸೂರು ಬಜ್ಜಿ ಮಾಡತ್ತೀನಿ ರೀ. ಅದ್ರ ಜೋಡಿ ಚಟ್ನಿನೂ ಮಾಡತ್ತೀನಿ, ಕೊಬ್ಬರಿ ಚಟ್ನಿ. ಸೊ ಬರ್ರಿ ಬಜ್ಜಿ ಮಾಡೋಣ ಅಂತ. ಮಾಡೋಣ ತಮ್ಮನ ಬಜ್ಜಿ. ಛತ್ರಿ ನೋಡಿ, ಛತ್ರಿ ಜಾತ್ರೆ ಆಗ್ಬಿಟ್ಟೈತಿ ಮಮ್ಮಿ. ನಮ್ಮ ಛತ್ರಿ ಚಂದ ಛತ್ರಿ ಏನಾಗಲ್ಲ. ಇಳಿಸ್ಬಿಡ ಅದನ್ನ, ಕಡ್ಡಿ ಗಿಡ್ಡಿ ಮುರಿದಿಟ್ಟಿ ನೀನು. ಸರಿ, ಮೊಸರು ಐತಿಲ್ಲಿ. ಆಮೇಲೆ ನಿನ್ನೆ ತೊಗೊಂಬಂದಿದ್ದ ಸಂತೆ ಒಳಗೆ ತೆಂಗಿನಕಾಯಿನ ಐತ್ರಿ ಚಟ್ನಿ ಮಾಡೋಕೆ. ಅದ್ರ ಕಾಂಬಿನೇಷನ್ ಏನಂತ ಹೇಳಿದ್ರೆ ಕೊಬ್ಬರಿ ಚಟ್ನಿನ ರೀ. ಅದು ಚಟ್ನಿ ಇರಬೇಕು ಅದ್ರ ಜೋಡಿ, ಅಂದ್ರೆ ಸೂಪರ್ ಆಕತ್ರಿ. ಈಗ ಫಸ್ಟ್ ಟೈಮ್ ಮಾಡೋಣಂದ್ರೆ ಸ್ವಲ್ಪ ಕೊಬ್ಬರಿನ ಹೆಚ್ಚಿಕೊಳ್ಳೋಣ್ರಿ. ಅಂದ್ರೆ ಹಿಟ್ಟೊಳಗೆ ಹಾಕಿ ಕಲ್ಸಕ್ಕೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಅದನ್ನೆಲ್ಲ ಕಟ್ ಮಾಡ್ಕೊಂಡ್ರೆ ಆಮೇಲೆ ಹಿಟ್ಟು ಕಲಿಸಿಟ್ಟು ಚಟ್ನಿ ಮಾಡ್ಕೊಳ್ಳೋಣಂತ್ರಿ. ಕೊತ್ತಂಬರಿ, ಜೀರಿಗೆ, ಆಮೇಲೆ ಸ್ವಲ್ಪ ಹಸಿ ಶುಂಠಿ, ಕರಿಬೇವು, ಕೊಬ್ಬರಿ, ಆಮೇಲೆ ಹಸಿಮೆಣ್ಸಿನ್ಕಾಯಿವನ್ನ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಇವು ಎದಕ್ಕೆ ರೀ ಅಂತಂದು ಹೇಳಿದ್ರೆ ನಾವೇನು ಹಿಟ್ಟು ಕಲಿಸ್ಕೊತೀವಲ್ರಿ ಬಜ್ಜಿಗೆ, ಅದ್ರ ಒಳಗೆ ಎಲ್ಲ ಹಾಕಿ ಕಲಿಸ್ಕೊಳಕ್ರಿ. ಇಲ್ಲಿ ಜಾರ್ ಒಳಗೆ ಹಸಿಮೆಣ್ಸಿನ್ಕಾಯಿ, ಆಮೇಲೆ ಪುಟಾಣಿ, ಜೀರಿಗೆ, ಉಪ್ಪು, ಕೊಬ್ಬರಿ, ಕರಿಬೇವು ಎಲ್ಲ ಹಾಕಿನ್ರಿ ಇದು ಚಟ್ನಿ ಮಾಡೋಕೆ. ಇದನ್ನು ಫಸ್ಟ್ ಮಿಕ್ಸಿ ಹಾಕೊಂಡ್ಬಿಡ್ತೀನಿ ರೀ. ಯಾಕಂದ್ರೆ ಮಳೆ ಆಗೈತಲ್ರಿ, ಕರೆಂಟ್ ಹೋಗೋದು ಬರೋದು ಮಾಡಾಕತ್ತೈತಿ. ಅದಕ್ಕೆ ಫಸ್ಟ್ ಚಟ್ನಿ ಮಾಡ್ಕೊಳ್ಳೋಣ, ಆಮೇಲೆ ಹಿಟ್ಟು ಕಲಿಸ್ತೀನಿ. ಬಜ್ಜಿಗೆ ಹಾಲು ಬೇಕನ? ಮೊಸರು ಅದ. ಮೊಸರು? ಮೈಸೂರು ಬಜ್ಜಿ. ಮೈಸೂರು ಬಜ್ಜಿ ಮಾಡು. ಅಲ್ಲಿ ಮೊನ್ನೆ ತಿಂದ್ವಲ್ಲ ಹೋಟೆಲ್ನ, ಬಾರಿದಲ್ಲ ಅಲ್ಲಿ ಚಟ್ನಿನೂ ಬಜ್ಜಿ ಹಂಗ್ರಿ. ಜಸ್ಟ್ ಆದಾಗ ಮಾಡಿದ್ರು ಅವನ್ನ ಬಿಸಿ ಬಿಸಿ ಹಂಗಿದ್ದು. ಚಟ್ನಿ ಹಂಗೆ ಟೇಸ್ಟ್ ಅದು. ಚಟ್ನಿ ಮಾಡಂಗಿಲ್ಲ? ಮಾಡೀನಿ ಚಟ್ನಿ. ಚಟ್ನಿ ಮಾಡೀನಿ. ಈಗ ಬಜ್ಜಿ ಮಾಡೋಕ್ಕಿಂತ ಮುಂಚೆ ಚಟ್ನಿ ಮಾಡಿ ನೀನು? ಕರೆಂಟಿಂದ ಒಂದು ಹೇಳಕ್ಕೆ ಬರಂಗಿಲ್ಲ, ಹೋಗೋದು ಬರೋದು ಮಾಡಾಕತ್ತೈತೆ ಅದಕ್ಕೆ. ಹೌದಲ್ಲ, ಚಲೋ ಕೆಲಸ ಆಗ್ತವೆ. ಅಂದರೆ ಪಕ್ಕ ನಾವು ಬಜ್ಜಿ ತಿನ್ನೋದೆ, ಯಾಕಂದ್ರೆ ಚಟ್ನಿ ಮಾಡೀನಿ. ಮತ್ತೆ ಚಟ್ನಿ ಮಾಡಲಿಲ್ಲ ಅಂದ್ರೆ ಪಕ್ಕ ಇರ್ತದಿಲ್ಲನ್ರಿ? ಇಲ್ಲ, ಕಚ್ಚಾಗ್ತದೆ ಅವಾಗ. ಇದು ಮೈದಾ ಹಿಟ್ಟು ಸಾಣಿಗೆ ಹಾಕೊಂಡೀನಿ ಈಗ. ಈಗ ಇದ್ರೊಳಗೆ ಎಲ್ಲ ಇವನ್ನ ಅದಾವಲ್ರಿ ತೋರಿಸೀನಿ, ಇವನ್ನೆಲ್ಲ ಇದ್ರೊಳಗೆ ಹಾಕೋಬೇಕ್ರಿ. ಇದು ಮೊಸರೊಳಗೆ ಕಲಿಸ್ಬೇಕು. ಹಾಕೋಲ್ಲ, ನಿನಗೆ ಯಾರು ಬೇಡಂತಾರೆ? ಹಾಕೊಂಡ್ ತಟ್ಟು ಒಂದಿಟ್ಟ. ಇದಕ್ಕೇನೀಗ ಮೊಸರು ಹಾಕಿರಿ? ಮೊಸರು ಹಾಕಿದ್ದೀರಿ. ಖುಷಿ ವಿಚಾರ ಹೇಳ್ಬೇಕು ನಾ. ಯಾರಿಗೆ? ನಿನಗೆ. ನನಗೆ ಆಯ್ತು ಹೇಳಿ. ನೋಡಿದ್ದೆ ಸ್ಟಾರ್ ಯಾರು ಹಾಕ್ಯಾರ? ನಮ್ಮ ಟೀಚರ್. ಯಾಕೆ? ನಾನು ಆನ್ಸರ್ ಕರೆಕ್ಟ್ ಹೇಳಿದ್ಯಾ? ಕರೆನ ಸ್ವಲ್ಪ ಓದಿದ್ದೆ ನಾನು. ಹಾಂ, ಅದು ಸ್ವಲ್ಪ ಬಂತು, ಪೂರ ಓದಿದ್ದೆ, ಅದಕ್ಕೆ ಸ್ಟಾರ್ ಹಾಕಿದ್ದೆ. ಏನಿದೆ ತಮ್ಮಣ್ಣ? ಅವಾಗ ಅಂದಿದ್ರು ಫಸ್ಟ್ ಏನಂತ? ಇಂಪ್ರೂವ್ಮೆಂಟ್ ಆಗಲ್ಲ ಅಂತಂದ. ಹಾಂ, ಅವಾಗ ನೋಡಿಲ್ಲ ಓದೆ ನಾನು, ಪೂರ ಒಂದು ಪ್ಯಾರ ಪೂರ ಓದನಿ, ಸ್ಟಾರ್ ಹಾಕಿದ್ದೆ. ನೀನು ಇಂಪ್ರೂವ್ಮೆಂಟ್ ಆಗಿ ತಮ್ಮಣ್ಣ. ನೀನು ತಲೆ ಕೆಡಿಸ್ಕೋಬೇಡ. ನೀತಲ್ಲ ಚೆಂದಾಗಿ ಓದ್ಯಾಕ ಬರ್ಯಾಕ ಕಲಿತಂತ ಹೇಳಿದ್ರೆ ನಿನಗೆ ಟೀಚರ್ ಸರ್ ಎಲ್ಲರೂ ಸ್ಟಾರ್ ಆಗ್ತಾರೆ. ನೋಡಿಲ್ಲ, ಇದು ನಮ್ಮ ಕನ್ನಡ ಟೀಚರ್. ಅವ್ರಾಗ್ಯಾರನೇ? ಗುಡ್. ಇನ್ನೂ ಚೆಂದಾಗಿ ಅಭ್ಯಾಸ ಮಾಡಿ. ಇನ್ನೂ ಅಭ್ಯಾಸ ಮಾಡಿ ಮತ್ತೆ ನಾವು ಮುಂದೆ ಬರ್ತೀವಿ. ಅಪ್ಪ ಅಮ್ಮನ ಹೆಸರನ್ನ ಮುಂದೆ ತಗೊಂಡ್ ಬರ್ತೀವಿ. ವೆರಿ ಗುಡ್. ತೊಗೊಂಬರ್ತಾಳ ಮುಂದಕ್ಕೆ? ತೊಗೊಂಬರ್ತಾಳ್ರಿ. ತೊಗೊಂಬರ್ತಾಳೆ ನೋಡೋಣ ಎಷ್ಟು ತೊಗೊಂಬರ್ತಾಳೆ.
ಮಳೆ ಮಾಡಂತೂ ಪರಮಾಶಾಗೈತಿ ಮತ್ತು ಮ್ಯಾಗ ಗಾಳಿ ರೀ ಇದೆ. ರಾತ್ರಿನೂ ಹಾಕತ್ರಿ ಮಳೆ ಬರೋಬ್ಬರಿ ಇದೆ, ಯಾಕಂದ್ರೆ ಮಾಡಿ ಭಾಳ ಐತಿ. ಸ್ವಲ್ಪ ಕರಗಬೇಕು ನೀವು ಏನಂತಾರಲ್ಲ ಬ್ರೌನ್ ಕಲರ್ ಆಗ್ಬೇಕು. ಬ್ರೌನ್ ಕಲರ್, ಆ ಬ್ರೌನ್ ಕಲರ್ ಆಗ್ಬೇಕಂತ ಹೇಳಿದ್ರೆ ಅದ್ರೊಳಗೆ ನಾನು ಸಕ್ಕರೆ ಹಾಕ್ಬೇಕಾಗಿತ್ತು ಹಿಟ್ಟೊಳಗೆ. ಅಂದ್ರೆ ಜಾಮೂನ್ ಹಾಕಿತ್ತಾವೆ ಅಂದ್ರೆ ಆ ಕಲರ್ ಬರ್ತಿದ್ವು. ನಾ ಸಕ್ಕರೆ ಹಾಕಿರ್ಲಿಲ್ಲ ಮತ್ತು ಸಿಹಿ ಅಡ್ಗಿದ ಬಿಡವು ಅಂತೇಳಿ. ಈಗ ನಾನು ಫಸ್ಟ್ ಟೈಮ್ ಮಾಡಿದ್ನಲ್ಲ, ಈಗ ಗೊತ್ತಾಯ್ತು ನನಗೆ ಆ ಬ್ರೌನ್ ಕಲರ್ ಬರೋಕೆ ಸಕ್ಕರೆ ಹಾಕ್ತಾರ ಅಂತೇಳಿ. ಬಜಿ ಮಾತ್ರ ಸುಮ್ಮನೆ ಭಾರಿ ಟೇಸ್ಟಾಗಿ ಅವು. ಅವ್ರು ಫೋನ್ ನಾನು ಆಟೋದವ್ರಿಗೆ, ಅವರು ಬರ್ತಾರಂತೆ, ಫಟ್ ಫಟ್ ಬಜ್ಜಿ ಕಟ್ಕೊ ಹೋಗ್ಬರೋಣಂತೆ. ಸಾನಿಯಾ ಇವು ಡಬ್ಬೆ ಹಾಕಿ ಬಾಯ್ಲಿ. ನಾವು ನಡ್ಕೊಂತ ಹೋಗಿದ್ದೀರಪ್ಪ, ನಡ್ಕೊಂತ ಹೋಗ್ಬೇಕಂತ ಹೇಳಿದ್ರೆ ಮಳೆ ಒಂದು ಸ್ಟಾರ್ಟ್ ಐತಿ. ಆಮೇಲೆ ಹುಡುಗರು ಒಂದು ಇರ್ತಾರೆ, ಹಿಂಗಾಗಿ ಇವತ್ತು ಆಟೋದ ಹೊಂಟೇವೆ ನಾವು. ನಡ್ಕೊತ ಹೋಗೋಣ. ಹೌದಾ? ಹೌದಾ, ರೋಡಲ್ಲಿ ಕೆಲಸ ಮಾಡಕತ್ತಾರೆ. ಸಿಲಿಂಡರ್ ತಗೋಬೇಕ. ಹೌದು, ಸಿಲಿಂಡರ್ ಬಂದೀಗ ಒಂದು ದಿನ ಆಗೈತಿ. ನಿನ್ನೆ ಬಂದ್ರೆ ನಮ್ಮವ್ರು ನಿನ್ನೆ ಫೋನ್ಸಿದ್ರಲ್ಲ. ಕರಿಬೇಕಂದ್ರೆ ನಾವು ತೊಳಗೆ ಹೋಗೋ ಪ್ಲ್ಯಾನ್ ನಿನ್ನೆ ಮಾಡಿದಿರಿಪ್ಪ, ಮತ್ತು ಕೆಲಸದ ಸ್ವಲ್ಪ ಬಿಜಿ ಆಗಿ ನಿನ್ನೆ ಅಂತೂ ಹೋಗಲಿಲ್ಲ. ಇವತ್ತಂತೂ ಬಿಡಕ್ಕೆ ಬರೋಂಗಿಲ್ಲ, ಹೋಗಬೇಕಾಗುತ್ತೆ. ತಮ್ಮನ ನಡಿ, ನೀವು ಬರ್ತೀರಲ್ಲ? ನಡ್ರಿ ಪಟ್ ಪಟ್ ನಡ್ರಿ. ನಿನ್ ಕಡೆನೂ ರೊಕ್ಕ ಸಾನಿಯಾ, ನೀನು ಅದ್ರಲ್ಲಿಂತ್ರ ತಗೋ, ನಾವು ಕೊಡಿಸ್ತೀವಂತ ಆಮೇಲೆ. ಮತ್ತೆ ಈಗೆಲ್ಲ ಕೊಡ್ಸೈತಿ. ಈಗ ಯಾವ್ದಾದ ಇನ್ಲೈನರ್ ಅಂದಿ, ಅದು ಏನೇನು ಅಂದಿ ಮೊನ್ನೆ ಬ್ಯೂಟಿ ಅದೆಲ್ಲ ಕೊಡ್ಸೈತಿ. ಮತ್ತೆ ಯಾವ್ದು ಕಾಜಲ್ ಅದಷ್ಟೇ ಅಲ್ಲ, ಸಾನ್ಯಾನ ಸಂಬಂಧ ನಾವು ರೊಕ್ಕ ಭಾಳ ಖರ್ಚು ಮಾಡೀವಿ. ಅವ್ರಿಗೆ ಅರ್ಥ ಹಂಗೆ ನಿನ್ನೂ ಅವತ್ತು ನೋಡಿವಲ್ಲ, ದವಾಖಾನಿಗೆ ಹೋದಾಗ 3,000 ರೂಪಾಯಿ, ಒಮ್ಮೆ 3,000 ರೂಪಾಯಿ ಔಷಧ ಗಿಷಧ ಎಲ್ಲ ತೋರ್ಸಾಕ. ಯಾವಾಗ ಹೇಳ್ರಿ? ಆಕಿ ಇರೋದಲ್ಲ ಪಿಂಪಲ್ಸ್ ಆಗಿದ್ದವಲ್ಲ ಅದ. ಮತ್ತೆ ತಿಂಗಳ 1,000 ರೂಪಾಯಿ ಆಕಿಗೆ ಫೇಸ್ ವಾಶಿಗೆ. ಇಲ್ಲ ತೊಳ್ರಿ ಡಬ್ಬಿ, ಇಲ್ಲ ತೊಳ್ರಿ ಈ ಡಬ್ಬಿಗೆ ಕಡಿಮೆ ಅಂದ್ರೆ ಐತಿಲ್ರಿ ಇದಕ್ಕೆ ಸಣ್ಣ ಅದಕ್ಕೆ 700 ರೂಪಾಯಿ ಅದಕ್ಕೆ. ನೋಡ ಅಂತ ಡಬ್ಬಿ 8 ಅದು 10 ಅದು ಗೊತ್ತಿಲ್ಲ ಇದು. ಚಲೋ ಮಾಡ್ಬಿಡ್ತಾ ನಾವಿರೋ ತನಕ ಮಾಡ್ತೀರಿ, ನಾ ಹೋದ್ಮೇಲೆ ಯಾರಿಗೆ ಮಾಡ್ತೀರಿ? ಸನ್ಯಾ ಏನ್ ಮಾಡಿದ್ರು ನಾನು ನಿಮ್ಗ ಮಾಡ್ಬೇಕ, ನಮಗೇನ್ ಗನ್ಮಕ್ಳ ಇಲ್ಲ. ನಾ ಅದಕ್ಕೆ ಹೇಳಕತ್ತೀನಿ ನಿನಗೆ, ಒಂದು ಗನ್ಮಗ ಆಗ್ಲಿ ಅಂತೇಳಿ ಕೇಳತ್ತೀನಿ ನೋಡಿ ನೀನು. ಬ್ಯಾಡ್ ತಗೋರಿ. ಎದಕ್ಕಲ್ಲಪ್ಪ ನಮಗೆ ಜೋಡಾಗಿ ಈಗ ನೋಡಿಕೆ ಈಗ ಸಣ್ಣಕದ ಆಕಿ ನೋಡ, ಸಣ್ಣಕದ ಒಂದಿಟ್ಟು ತಿಳ್ಕೊ ಹಾಕಿದೆ. ಏನ್ ಕೇಳಂಗಿಲ್ಲ ಬಾಪ ಹುಡುಗಿ. ಮಮ್ಮಿ ಹುಬ್ಳಿ ಕರ್ಕೊಂಡ್ ಹೋಗ್ರಿ, ಗೊತ್ತಾಗೈತೆ ನಿಮ್ಗೆ. ಹುಬ್ಳಿ ಕರ್ಕೊಂಡ್ ಹೋಗ್ರಿ. ಸ್ವೆಟರ್ ಹಾಕೋರಿ, ಥಂಡಿ ಭಾಳ ಐತೆ ಹೊರಗೆ. ಹೌದು, ನಮ್ಮ ವಾರ ಐತಲ್ಲ ಫಸ್ಟ್ ಟೈಮ್ ತಕ್ಕೊಳಿದ್ರು ಅಜ್ಮೀರ್ಗೆ, ಅವಾಗ ಸೂಟ್ರಿ ತಂದೆ. ಹೌದು, ಇದನ್ನ ನೀವು ಕಂಟಿನ್ಯೂ ಯೂಸ್ ಮಾಡಕತ್ತೀರ. ಅಮ್ಮ ತಗೊಂಬಂದದ್ದು ಅಂತೇಳಿ, ಅಮ್ಮ ನೀವು ತಗೊಂಬಂದದ್ದು ಅಂತೇಳಿ ಹೊಸ ಸ್ವೆಟರ್ ತಗೊಂಬಂದ್ರೆ ಅದನ್ನ ಫ್ರಿಜ್ರಾಗಿಟ್ಟು ಹಳೆ ಸ್ವೆಟರ್ ಕೊಡ್ಸಿದ್ರೋಳ, ಅದನ್ನ ಕಂಟಿನ್ಯೂ ಮಾಡಕತ್ತಾರ. ಅಮ್ಮ ನಾ ಹರೇವರೆಗೂ ಹೊಲ್ಕಂದಾದ್ರೆ ಮತ್ತೆ ಇದನ್ನ ಉಟ್ಕೊಂತೀನಿ ಅಂತಾರೆ. ಇವ್ರಿಗೆ ಮದರ್ ಸೆಂಟಿಮೆಂಟ್, ದಾದಿ ಮಗ ಸನ್ ಸೆಂಟಿಮೆಂಟ್. ತಗೋರಿ ಅದನ್ನ ಸಿಲಿಂಡ್ರ್. ಚಶ್ಮಾ ರೀ, ಒಂದಿನಾನು ಈ ರೀತಿ ಹೋಗಿಲ್ಲ. ನಾವ್ ಒಂದ್ಸತ ಕೆಳಗಿಳಿದೆ ಅಂತ ತಿಳ್ಕೊ ಮತ್ತೆ ವಾಪಸ್ ಮನಿಗ್ ಬರ್ಲಾರ್ದು ದಿನಾನು ಹೋಗಿಲ್ಲ. ಪ್ರತಿ ಸತ ಏನೋ ಒಂದ್ ಬಿಟ್ಟೈತಿ. ಈ ಸತ ಏನು ಮರ್ತಿಲ್ಲ. ತಮ್ಮನ ನೀ ಚಾವಿ ಹಾಕ. ಕಂಟಿನ್ಯೂ ಮಾಡೋಣ, ಏನಾರ ಮರೆತು ಬರೋಣ ನಾವೀಗ. ಹಗರ್ ಕೇಳ್ಬೇಕು ನೋಡ್ರಿ ನೀವು. ನಾ ಟಾರ್ಚ್ ಹಚ್ತೀನಿ ಅಂತ ತಡ್ರಿ ಮೊಬೈಲಿಂದ. ನಿಮಿಷ ಆಯ್ತು ನೋಡಿ. ಹಗರ್ ಕೇಳಿರ ಗುಂಡಿ ನಿಂತಾವ ನೀರಿನು. ಸ್ವಲ್ಪ ಮಳೆ ಆತಂದ್ರೆ ಇಲ್ಲಿ ನೀರು ನಿಂದ್ರಕ್ಕೆ ಚಲೋ ಆಗ್ಬಿಡ್ತಾವ. ಮುಂಜಾನೆ ಎಲ್ಲ ಕಸ ಹೊಡೆದಿದ್ದು ನೋಡಿ ನಾನು, ಮತ್ತೆ ನಿಂತಾವ. ಮತ್ತೆ ಮಳೆಗಾಲ ಮುನ್ಮಟ್ಟ ಹಂಗೆ ಮಾಡಿದೀಗ ಎಷ್ಟು ಹೊಡಿ ಮತ್ತೆ ಚಾಲು ಆಗ್ತಾವ. ಮಳೆ ಬಂತಿಲ್ಲ, ನೀರು ಬಂದಿರ್ತಾವ, ನೀರು ನಿಂತ ಬಿಡ್ತಾವ್ರಿ ಅವು. ಇಲ್ಲಂತ್ರ ಗನ ಡೇಂಜರ್. ಇಲ್ಲೊಂದು ಜರ್ದು ಬಿದ್ದುಬಿಟ್ಟಿದ್ದೆ, ನಾನು ಸೀರೆ ತಳಗ ಹೋಗ್ಬಿಟ್ಟಿದ್ದೆ. ಅವತ್ತು ನಮ್ಮ ಸೆಲೆಬ್ರೇಷನ್ ಮಾಡಿದ್ದಿನ ಅದಕ್ಕೆ ಸ್ಲಿಪ್ಪಿಂಗ್ ಅಂತಾರೆ. ಸ್ಲಿಪ್ಪಿಂಗ್
ಬಂದಿಲ್ಲಲ್ರಿ ಇನ್ನೋರು ಆಟೋ ಅಂಕಲ್ ಚಟ್ನಿ ತೊಳಗು ಯಾರನ ಬಂದ್ರ ಅಂಕಲ್ ಅಣ್ಣಾರೇ ಎಲ್ಲೇ ಹೋಗಿರ್ತಾರ ಇಲ್ಲ ಬರೋದು ಲೇಟ್ ಆಗಂಗಿಲ್ಲ ಅವ್ರದ್ದು ಎಲ್ಲರೂ ಹೋದ್ರ ಲೇಟ್ ಆಗದ ಅವ್ರದ್ದು ಎಲ್ಲರೂ ಹೋಗಿದ್ರಿ ಅಣ್ಣ ಬಾಡಿಗೆ ಹಾಂ ಹಾಂ ರೀ ಅಪ್ಪ ಇದನ್ನ ಬಜ್ಜಿ ಬಜ್ಜಿ ಮಾಡ್ತೀರನ ಆಗಲ್ಲ ನೀರ್ ತಗೊಂಬರ್ಕೈತಿ ನನಗೆ ಅದು ಇರ್ತಾ ಇದು ನೋಡ್ಲಿ ಇದು ಕಿತ್ ಬಿಡ್ತವ ಇದು ಕಾಲಾಗಿಂದ ಬಿದ್ದ ಬಿಡ್ತಿ ನಾನು ಮುರಿದು ಬಿಟ್ಟೈತಿ ಹಿಂಗ ಇದಿತ್ತ ಅದಕ್ಕೆ ಹಿಂಗ ಹೌದಾ ಚುಚ್ಚದ ಚುಚ್ಚದೈತಲ್ಲ ಅದು ಹೊಳಮಳ ಹಿಂಗ್ ಬೀಳ್ತತ್ತ ಪಿಯುಕ್ ತಗೊಂಡು ಹಿಂಗ ಅಂಟಿಸ್ಕೊಂಬಿಟ್ಟೆ ಎಡಿಯಲ್ಲಿ ಪಿಯುಕ್ ತಗೊಂಡು ಹಿಂಗ ಅಂಟಿಸ್ಕೊಂಬಿಟ್ಟಿನಿ ಅದನ್ನ ಅದು ಇಷ್ಟು ವರ್ಷ ಏನಾಗಿದ್ದಿಲ್ಲ ಇವತ್ತು ನೋಡಿ ಈಗ ಅದು ಇವ ಎಲ್ಲಾರ ಕಳ್ಕೊಂಡ್ ಇಡ ಈಗ ನೋಡಿದ್ರ ದುಬಾರಿ ಕೊಡಂಗಿಲ್ಲ ಮಾಡಂಗಿಲ್ಲ. ಅಲ್ಲಿ ಏ ಹರ್ಷ ಕತ್ತಲೆಕಾಯಿ ಇಡ್ಲಿ ಮಾಡ್ತಾನೆ ಅದಕ್ಕೆ ಚಟ್ನಿ ಇಡ್ಲಿ ಹಾಕಿ ನಾನಲ್ಲಿ ಐತಲ್ಲಿ ಆಕೆ ಚಲೋ ಆಕೈತಿ ಬಿಡ ಅಂದ್ಲ ಚಲೋ ಆತ್ತಗ ಈಗ ಮಾಡೈತ ಚಟ್ನಿ ಕೆಳಗೆ ಹೋಗಾರ ಅಂತ ಅದೇ ಮುಗ್ ಕಟ್ಕ ಸುಮ್ಮನಾಕ ಹಳೆ ಹಾಕಿ ಥಂಡಿ ಐತಿ ಚಲೋ ಐತಿ ಅಂದ್ರೆ ಇದ್ರ ಮೈದಾ ಹಿಟ್ಟಿನ ಮೈಸೂರು ಬಜ್ಜಿ ಆ ಚಟ್ನಿ ಒಳಗೆ ತಿನ್ನಪ್ಪ ಎಂತ ರುಚಿ ಹಾಕವ ಕುಂದ್ರ ಚಾ ತಗೊಳ್ತೀನಿ हमले ये लेग जग छोड़ डब्बा ತಿನ್ಲಿ ಕಾ ಬಿಸಿ ಇದ್ದೆ ಅಂತ ಚಲೋ ಇದ್ದವ ಅವ ಆ ಆಟೋದ ಅಂಕಲ್ ಬರ್ಲೇ ಇಲ್ಲ ಲಗುನ ಮಾಡ್ಕೊಂಡ್ ಎಷ್ಟೊತ್ತಾಗೈತೆ ಮಾಡ್ಕೊಂಡ್ ತಳಗ್ ಬಂದ್ ಎಷ್ಟೊತ್ತಾಗೈತೆ ಅಲ್ಲಿ ಫೋನ್ ಹಚ್ಚಿ ಮಾಡ ಮುಂದ ಫೋನ್ ಹಚ್ಚಿನ ಅವ್ರಿಗೆ ಬಿಸಿ ತಗೊಂಡ್ ಹೋದ್ರಾತಂತೇಳಿ ಬರ್ಲೇ ಇಲ್ಲ ಇನ್ನ ಬಿಸಿ ಅದಾವನ ಅರ್ಸಿ ಚಲೋ ಆಗಿತ್ತು ಪಾಸ್ತಾ ಮಸ್ತ್ ಆಗಿತ್ತಲ್ಲ ಈಗ ನಿನ್ ಜೊತೆ ಚಮಾ ನೀ 2 ಡಬ್ಬಿ ಕಟ್ಕೊಂಡು ಹೋಗ್ಬೇಕಂತ ಹೇಳಿ ಅದು ಯಾವಾಗ ಖಾಲಿ ಆಗೈತೆ ಹೇಳಿ ಮಮ್ಮಿ ನಾವು 12:30 ತಿನ್ಬೇಕಂತ ಹೇಳಿ ತಗೊಂಡ್ ಹೋಗಿದ್ವಿ ಬಟ್ ಆದ 9:00 ಸ್ವಲ್ಪ ಚಟ್ ಆಗೈತೆ ಹೆಂಗೆ ನಾವು ಪ್ರೇರಿಗೆ ಹೋದ್ವಿ ಬಂದ್ವಿ ಟೇಸ್ಟ್ ಮಾಡಿದ್ವಿ ಒಂದು ಸ್ಪೂನ್ ಈಕೆ ಐತಲ್ಲ ಒಂದೇ ಸ್ಪೂನ್ ಆಗಂತ ಖಾಲಿ ಬಂದ್ ಮಾಡ್ತಾರೆ ಅನ್ನತೀನಿ ಈಕಿ ಮತ್ತೆ ತೆಗ್ಯಾತ ಮತ್ತೆ ನಾ ತಿಂದಿನಿ ಅಂತ ಹೇಳಿ ಈಕಿ ತಿನ್ನತ ಈಕಿ ಹೋಲ್ ಬಿಡ ಚಲೋ ಆಗ್ತಲ್ಲ ಇನ್ನೊಂದಿಷ್ಟು ಅದಾವ ತಗ ಮಾಡ್ಕೊಟ್ ಕಳ್ಸೇನಂತೆ ಇನ್ನೊಮ್ಮೆ ಆಗಿತ್ತು ಅಂದ್ರೆ ಮತ್ತ ಹಂಗ ಹೇಳ್ಬೇಕಾಗಿತ್ತು ನಿಲ್ಪ ಅಂತಂದು ಬರ್ತೀವ್ರಿ ನೀವ್ ಮನೆ ಆದ್ರ ನಾವ್ ಮಾಡೀವ್ರಿ ನಾವ್ ಅಮ್ಮ ಕಡೆ ಹೋಗಿ ಸ್ವಲ್ಪ ಮಾತಾಡಕ್ ಕುಂದಿರ್ತೀರಿಪ್ಪ ಆಮೇಲೆ ಫೋನ್ ಹಚ್ತೀವಿ ಬರ್ರಿ ಅಂದಿವ್ರಿ ಅವ್ರ ನಾವೆಲ್ಲಿ ಹೋಗಲ್ ತಗೋರಿ ಮಗಳು ಬರ್ತಡೇ ಐತ್ ಮನ್ಯಾಗ ಇರ್ತೀನಿ ನಾನು ಫೋನ್ ಹಚ್ರಿ ಬರ್ತೀನಿ ಅಂದ್ರಿ ಅವ್ರ ಇಲ್ಲಿ ಇದು ಕೊಡ್ರಿ ಕವರ್ ತಗೊಂಡ್ಕೊಡ್ರಿ ಅಮ್ಮ ಬಜ್ಜಿ ಮಾಡ್ಕೊಂಡ್ ಬಂದಿದ್ದೀರಿ ನಾನು ಬಜ್ಜಿ ಚಟ್ನಿ ಬಜ್ಜಿ ತಕ್ಕೊಡ್ರಿ ಅಮ್ಮಾಗ ಮೈಸೂರು ಬಜ್ಜಿ ರೀ ಚಟ್ನಿ ಇಲ್ಲ ಚಟ್ನಿ ತಗೊಂಬರ್ಲಿಲ್ಲ ಅವ್ರು ತಿನ್ನಂಗಲ್ ತಗೋ ಚಟ್ನಿ ಏನಂತ ಕುಡಿತಿದ್ರ ಅಮ್ಮ ಅಂತ ಕುಡಿತಿದ್ದೆ ಈ ಬಜ್ಜಿ ಅದಕ್ಕೆ ಮೈಸೂರು ಬಜ್ಜಿ ಅದಕ್ಕೆ ಭಾಳ ಇಷ್ಟ ನನಗೆ ಮಸ್ತದ ಅಲ್ವೇ ಬಿಸಿ ಬಿಸಿ ಇದ್ದು ರೀ ಇನ್ನ ಹೌದಲ್ಲ ಆ ಆಟೋದ ಅಂಕಲ್ ಜಲ್ದಿನೂ ಬರ್ಲಿಲ್ರಿ ನಾ ಸನಿಯ ಇದ್ರ ಬೆಡ್ರೂಮ್ ನೋಡ ತನ್ನಡಿ ತಾನ ಮಾಡ್ಕೊಳತ್ ನೋಡಿದ ಎಸಿ ಬೆಡ್ರೂಮ್ ಅದ ಮುಕ್ಕ ದೂರ ಸರಿ ಅದು ಮುಂದೆ ಸರಿ ಬಾಯ್ ಆ ಬಡಿ ಮೇರಿ ಎದಕ್ಕೆ ಇಟ್ಟಾರ ಅದ ಅದ್ರಾಗ ಹೋಗಿ ಮಕ್ಕೊಂಡತ್ ನೋಡಿದ ಏನ್ ಮಾಡ್ಬೇಕಂತ ಥಂಡಿಗೆ ನೋಡಿವ ರೋಡ್ ಎಲ್ಲ ಕಿಚ್ಚಿ ಅದ್ರಾಗ ಇದು ಮಣ್ಣು ಗರ್ಸ್ ಮಣ್ಣ ಇದು ಒಂದು ಹನಿ ನೀರು ಬಿತ್ತಂದ್ರೆ ಎಲ್ಲ ಚಿಕ್ಕಡಿದೆ ಆಯ್ದಕ್ಕಮ್ಮ ನಾವು ವ್ಯಾನ್ ಜಲ್ದಿನ ಬಂತದ ವ್ಯಾನ್ ಇವತ್ತು ತಮ್ಮನ ಅಂಟ್ರು ಹೊಂಟ್ಲ ನೀನು ಓಕೆಯಾ ಮತ್ತಾಗ ನಿನ್ನ ಫ್ರೆಂಡ್ ಬರಲಿಲ್ಲಲ್ಲ ನೋಡ್ತೀನಿ ತಡಿ ಯಾಕೆ ಬಂದ್ರೆ ಹೋಗ್ತೀನಿ ನೀನಂದ್ರೆ ಹೋಗ್ಬಿಡ ಅಲ್ಲೇ ದಾದಿಯವ್ರ ಮನೆಗೆ ಹೋಗಿ ಅಲ್ಲಿ ಟೈಮ್ ಆತಂದ್ರೆ ಹೋಗ್ರಿ ನೀನು ಹರ್ಷ ಬರಲ್ಲ ನಾ ಹೋಗಲ್ಲ ಇವತ್ತು ಇಲ್ಲಿ ಕಾಲೇಜ್ನಾಗ ಎಕ್ಸಾಮ್ ಅದಾವನ ಬೆಳಿಗ್ಗೆ ನೋಡಿಲ್ಲ ಎಷ್ಟು ಗಾಡಿ ಬಂದವು ಎಷ್ಟು ಜನ ಬಂದವ್ರು ಇಲ್ಲಿ ಇವತ್ತು ನಾಳೆ ಫುಲ್ ರಶ್ ನೋಡಿಲ್ಲಿ ಹಣ್ಣು ಖಾಲಿ ಅದ್ವನ್ ಅದಾವ್ರಿ ಇನ್ನವು ಅಲ್ವಾ ಸಾಣೆ ತಿಂದ ನಾವಂತ ತಿಂದೆ ನಾವಂತಲ್ಲ 3 ತಿಂದೆ ನಾನು ಸೀದನು ಹುಳಿ ಅದಾವು ಇದು ಸಿಹಿದಿರಂಗಿಲ್ಲ ಅಥವಾ ಹುಳಿದಿರಂಗಿಲ್ಲ ಒಂದು ಲೆವೆಲ್ ಇರ್ತೈತೆ ಅದು
ನನಗೆ ಹಣ್ಣು ತಿನ್ನಗಲ್ರಿಪ್ಪ ಅವು. ಯಾಕೆ ಆದ್ರೆ ಏನ್ರಿ ಕಲರ್ ಅಷ್ಟ ಇಷ್ಟ ನನಗೆ ಅದ್ರದ್ದು. ಹಂಗೆ ನೀನು ನಾ ತಿಂತೀನಿ. ಅದನ್ನ ಮಾಡಾಕತ್ತೀನಲ್ಲ ನಾನು ನೋಡಾಕತ್ತೀನಿ, ನೀವು ತಿನ್ನಾಕತ್ತೀರಿ. ಹೆಂಗೈತೆ ನೋಡ್ರಿ ಹಂಗೆ ಕಲರ್, ಮಸ್ತ್ ಐತೆ ಕಲರ್ ಅದು. ಹಾಗೆ ಬರ್ತು ಬಿಡ. ಟೈಮ್ ನೋಡ್ರಿ ಇವಾಗ 11 ಗಂಟೆ ಆಗೈತಿ. ಇವಾಗ ಎಲ್ಲ ಕೆಲಸ ಮುಗಿದ್ರೆ ಅಡುಗೆನ ಆತ. ಬೆಳಗ್ಗೆ ಎಷ್ಟು 6 ಗಂಟೆಗೆ ಅಂದ್ರೆ ಎದ್ದಿದ್ದೆ ನಾನು. ಇವತ್ತು ಶನಿವಾರ, ಹುಡುಗರು ಜಲ್ದಿನ ಹೋದ್ರು ಸ್ಕೂಲಿಗೆ, ಮತ್ತು ಅವ್ರಿಗೆಲ್ಲ ಡಬ್ಬಿ ಕಟ್ಟಕ್ಕೆ ರೆಡಿ ಮಾಡ್ಬೇಕಲ್ರಿ. ಹಂಗಾಗಿ ಡಬ್ಬಿ ಕಟ್ಟಕ್ಕೆ ರೆಡಿ ಮಾಡಿ, ಮತ್ತು ಅವ್ರಿಗೆ ತಲೆ ಎಲ್ಲ ಬಾಚಿ ರೆಡಿ ಮಾಡಿಸಿ ಹೋಗಿ ತಮ್ಮನಾಗ ಬಿಟ್ಟು ಬಂದೇರೆ. ಅಡುಗೆನ ಆತ, ಮನೆ ಕೆಲಸನ ಆತ. ಹಂಗೆ ಬಂದ ತಕ್ಷಣ ಕೆಲಸನ ಮಾಡ್ಕೊಂಡೆ ಎಲ್ಲ. ಯಾಕಂದ್ರೆ ಮಳೆ ಒಂದು ಬರತ್ತಲ್ಲ, ಅಲ್ಲಿ ಹೊರಗೆ ಮಳೆ ಬರತ್ತಿದ್ರೆ ಅರಿಬಿ ಹೋಗೋಕ್ಕಾಗಿಲ್ಲ, ಬಾಂಡೆ ತಿಕ್ಕೋಕ್ಕಾಗಿಲ್ಲ ರೀ. ಹಂಗಾಗಿ ಸ್ವಲ್ಪ ಮಳೆ ನಿಂತತ್ತೆ, ಎಲ್ಲ ಕೆಲಸ ಮುಗಿಸ್ಕೊಂಡೆ. ಇವಾಗ ಏನಾದ್ರು ನಾಷ್ಟ ಮಾಡೋಣ. ಇನ್ನೂ ನಿನ್ನೆ ರಾತ್ರಿ ಬಜ್ಜಿ ಅದಾವ ರೀ. ಈಗಂತ್ರ ಫುಲ್ಲು ಮೆತ್ತಗಾಗ್ಯಾವ್ರಿ ಅವು ಬಜ್ಜಿ. ಸ್ವಲ್ಪ ಅದಾವ ರೀ. ಒಂದು ಸಾನಿಯ ತಿಂತಾಳ ಅಂತ ಮಾಡಿದ್ದೆ ನಾನು. ಬಂದು ಆಕೆ ತಿನ್ಲಿಲ್ಲ ರೀ, ಅವ ಇಷ್ಟ ಇರೋದು ಒಂದು 4-5 ಅದಾವು. ತಿನ್ನನ್ರಿ ಈಗ, ತಿಂದು ಚಹಾ ಕುಡೋಣಂತ್ರಿ. ಮಸ್ತಾಗಿದ್ದು ಬಿಡ್ರಿ ಅವು ಬಜ್ಜಿ. ಆ ಅಮ್ಮ ಅಲ್ಲಿ ಮನ್ಯಾಗ ಇರ್ತಾರಂತ ಮಾಡಿದ್ವಿ. ನಿನ್ನ ಅಮ್ಮ ಮೀನಾ ತಂದು ಗೊತ್ತಿಲ್ಲ ರೀ. ಅವರು ಅಂಗಡಿ ಹಚ್ಚಿದ್ರು ನಿನ್ನೆ. ಅಲ್ಲಿ ಅಂಗಡಿಗೆ ಹೋಗೋ ಕಡೆ ಹೋಗಿ ಕೊಟ್ಟಿವಿ. ಅವರು ತಿಂದ್ರಿ, ಬಾಬಾರು ತಿಂದರು, ಹುಡುಗರು ಎಲ್ಲರೂ ತಿಂದ್ರು. ಆದ್ರೆ ಅಪ್ಪ ಮಾತ್ರ ತಿನ್ಲಿಲ್ಲರಿಪ್ಪ. ಯಾಕಂದ್ರೆ ಅವ್ರಿಗೆ ಈಗ ಸ್ವಲ್ಪ ಆರಾಮಿಲ್ಲ ಅಂತ್ರಿ. ಅದಕ್ಕೆ ಎಣ್ಣೆದು ತಿನ್ಬೇಕಾ ಬೇಡ ಅಂತಂದು ಹೇಳಿ ತಿನ್ಲಿಲ್ಲ ರೀ. ಯಾಕಂದ್ರೆ ಮೊನ್ನೆನಾರ ಅವ್ರಿಗೆ ಟೈಫಾಯ್ಡ್ ಜ್ವರ ಅದು ಬಂದಿದ್ದು. ಅದು ಇನ್ನೂ 3 ತಿಂಗಳು ಮಟನೂ ಹೋಗಂಗಿಲ್ಲ ಅಂತಾರೆ. ಅದು ಟೈಫಾಯ್ಡ್ ಜ್ವರ ಏನಾದರೂ ಬಂದಂದ್ರೆ ಅದಕ್ಕೆ ಎಣ್ಣೆದು ಅದೇನದು ಜಾಸ್ತಿ ತಿನ್ನಬಾರ್ದು. ಆದ್ರೆ ಒಂದು ಸ್ವಲ್ಪ ತಿಂದ ಟೇಸ್ಟ್ ನೋಡಿದ್ಲು ಚಲೋ ಆಗ್ಯಾವ ಅಂತಂದ್ರೆ. ಆಮೇಲೆ ಅರ್ಶಿ ಅರಿಪ ಅದೆಲ್ಲ ತಿಂದರೆ ಚಲೋ ಆಗಿ ಮಸ್ತಾಗಿದ್ದು ಬಿಟ್ಟು ಬಜ್ಜಿ ಅಂತ ಸೂಪರಾಗಿದ್ದು. ಅದ್ರ ಕಾಂಬಿನೇಷನ್ ಚಟ್ನಿನ ಇತ್ತಲ್ರಿ, ಹಂಗಾಗಿ ಟೇಸ್ಟ್ ಭಾಳ ಬಂದಿದ್ದು. ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ನಾನು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡೋಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.